ಪ್ರೀತಿಯ ವೀಕ್ಷಕರೇ, ಕರ್ನಾಟಕ ಸರ್ಕಾರ ಅಂದರೆ ಇವತ್ತು ನೋಡ್ತಾ ಇದ್ದೀರಾ, ಒಂದು ದಿನಕ್ಕೆ 60 ಲಕ್ಷ ಮಹಿಳೆಯರು ಬಸ್ಗಳಲ್ಲಿ ಓಡಾಡುವಂಥ ಅನುಕೂಲ ಬಂದಿದೆ. ಆದರೆ ಚಾಲಕರು, ನಿರ್ವಾಹಕರು ಹಗಲು ರಾತ್ರಿ ಎನ್ನದೇ ತಮ್ಮ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಆದರೆ ಇತ್ತೀಚೆಗೆ ನೋಡಿ, ಹೊಳೆನರಸೀಪುರದ ನಿರ್ವಾಹಕರೊಬ್ಬರು ತಮ್ಮ ವಾಹನ ದುರಸ್ತಿಯಾಗಿತ್ತು. ಇದನ್ನು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಘಟಕಕ್ಕೆ ತಿಳಿಸಿರುತ್ತಾರೆ. ತಕ್ಷಣ ಘಟಕದಲ್ಲಿ ಅವರಿಗೆ ಸ್ಪಂದಿಸಿ ಮೆಕ್ಯಾನಿಕ್ಕನ್ನು ಕಳಿಸಿರುತ್ತಾರೆ. ಆದರೆ ಮೆಕ್ಯಾನಿಕ್ಕು ಬಂದು ಕೆಲಸ ಮಾಡಬೇಕಾದ್ರೆ ಕಾರೊಂದು ಪಕ್ಕದಲ್ಲಿ ನಿಂತಿದ್ದ ನಿರ್ವಾಹಕನ ಮೇಲೆ ಹತ್ತಿಸಿಕೊಂಡು ಹೋಗಿರುತ್ತಾನೆ. ಇದು ನೋಡಿದ್ರೆ ಬಹಳ ಅನ್ಯಾಯ ಅನಿಸುತ್ತೆ. ತಕ್ಷಣ ಅಲ್ಲಿಂದ ನಿರ್ವಾಹಕನನ್ನು ನರಸೀಪುರದ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಫಲಕಾರಿಯಾಗದೆ ತಕ್ಷಣ ಹಾಸನಕ್ಕೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ನಿರ್ವಾಹಕ ಸುನೀಗಿರುತ್ತಾನೆ. ಇದನ್ನು ನೋಡಿದರೆ ನಿಜವಾಗೂ ಇದು ಕರ್ತವ್ಯ ಮಾಡಬೇಕೋ ಬೇಡೋ ಅನ್ನಿಸುತ್ತೆ. ಯಾಕೆಂದರೆ ಇವತ್ತು ಕಾನೂನು ಯಾವ ರೀತಿ ಇದೆ ಅನ್ನೋದ ಇಲ್ಲಿನ ಸಂಬಂಧಪಟ್ಟವರು ನೋಡಬೇಕು. ಇಲ್ಲಾಂದರೆ ಚಾಲಕ ನಿರ್ವಾಹಕರು ಕೆಲಸ ಮಾಡೋದು ಭಾಳ ಕಷ್ಟ ಅನ್ನಿಸ್ತದೆ ಕಣ್ರಿ. ನಮ್ಮ ಈ ನಿರ್ವಾಹಕನಿಗೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸೋಣ. ಇವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ಇಂಥ ದುರ್ಘಟನೆಗಳು ಮುಂದೆ ನಡೆದೇ ಇರಲಿ ಅಂತೇಳಿ ಮಾನ್ಯ ಸರ್ಕಾರವನ್ನು ನಮ್ಮ ಮಾಧ್ಯಮ ಒತ್ತಾಯ ಮಾಡ್ತದೆ.